ಬಹಳ ಹೆಸರುವಾಸಿಯಾಗಿದ್ದಂತಹ ದರ್ಭಾಂಗ ರಾಜಮನೆತನದ ಕೊನೆಯ ರಾಣಿ ಕಾಮಸುಂದರಿ ಕೊನೆ ಉಸಿರೆಳೆದಿದ್ದಾರೆ. ಐತಿಹಾಸಿಕ ದರ್ಭಾಂಗ ರಾಜಮನೆತನದ ಕಡೆಯ ರಾಣಿ ಅಸುನೀಗಿದ್ದಾರೆ. 96 ವರ್ಷ ಪ್ರಾಯದ ಆ ರಾಜಮನೆತನದ ಕಡೆಯ ರಾಣಿಯವರಾಗಿದ್ದರು. ದರ್ಭಾಂಗ ಅರಮನೆಯ ಕಲ್ಯಾಣಿ ನಿವಾಸಿಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರಂತೆ. ರಜಪೂತರ ದರ್ಭಾಂಗ ರಾಜಮನೆತನದ ಇತಿಹಾಸವೇನಿದೆ, ಆ ಇತಿಹಾಸದ ಕಡೆಯ ಫುಲ್ ಸ್ಟಾಪ್ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳ ಬೇಸರದಿಂದ ಹೇಳಬೇಕಾಗುತ್ತೆ. ಇದನ್ನ ಕಾಮಸುಂದರಿ ನಿಧನಕ್ಕೆ ಗಣ್ಯರು ಮತ್ತು ರಾಜಕೀಯ ವ್ಯಕ್ತಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಸುಂದರಿ ದೇವಿ ನಿಧನವನ್ನ ಹೊಂದಿದ್ದಾರೆ. ದರ್ಭಾಂಗ ರಾಜಮನೆತನದ ಕಾಮಸುಂದರಿ ಹಿರಿಯ ಮೊಮ್ಮಗ ರತ್ನೇಶ್ವರ್ ಸಿಂಗ್ ಮಾತನಾಡಿ, ರಾಣಿ ಇಂದು ಬೆಳಿಗ್ಗೆ ನಿಧನರಾದ್ರು ಅಂತ ತಿಳಿಸಿದ್ರಂತೆ. ಅವರ ಅಂತಿಮ ಯಾತ್ರೆಗೆ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಕುಟುಂಬ ಸದಸ್ಯರು ಬಂದ ನಂತರ ಕುಮಾರ್ ರತ್ನೇಶ್ವರ್ ಸಿಂಗ್ ಅವರು ಮಾದೇಶ್ವರ ಸಂಕೀರ್ಣದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಜನರು ದರ್ಶನ ಪಡೆಯಲು ಕಾಮಸುಂದರಿ ದೇವಿಯನ್ನ ಪಾರ್ಥಿವ ಶರೀರವನ್ನು ನಿವಾಸದಲ್ಲಿ ಇರಿಸಲಾಗುತ್ತೆ ಅಂತೆ. ಬಹುಶಃ ದರ್ಭಾಂಗ ರಾಜರ ನಂತರ ಆ ಮನೆತನವನ್ನ ದರ್ಭಾಂಗ ರಾಜಮನೆತನ ಅಂತ ಕರೆಯಲಾಯಿತು. ರಾಜ ದರ್ಭಾಂಗರ ನಂತರ ಅವರ ಆಳ್ವಿಕೆಯ ನಂತರ ಬಂದಂತ ಹೆಸರು ಏನು ಬಂತು, ದರ್ಭಾಂಗ ಮನೆತನ ಅಂತ ಹೇಳಿ. ಅವತ್ತಿನಿಂದಲೂ ಬಹುಶಃ 1600ನೇ ಇಸ್ವಿಯಲ್ಲಿ ಬಂದಂಥ ಈ ರಾಜಮನೆತನ ಇವತ್ತಿನವರೆಗೂ ಕೂಡ ರಾಣಿ ಮತ್ತು ರಾಜರು ಯಾವ ರೀತಿಯಲ್ಲಿ ನಮ್ಮ ಮೈಸೂರು ಆಳ್ವಿಕೆಯಲ್ಲಿ ಇವತ್ತಿಗೂ ಕೂಡ ರಾಜರು ಮತ್ತು ರಾಣಿ ಇದ್ದಾರೋ ಅದೇ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಬಂತು. ಕಡೆಯ ರಾಣಿ, ಬಹುಶಃ ಸ್ವಾತಂತ್ರ್ಯದ ಪೂರ್ವದಲ್ಲಿ ರಾಣಿಯಾಗಿ ಪಟ್ಟಕ್ಕೆ ಏರ್ತಾರೆ ಇವರು ಕಾಮಸುಂದರಿ ಅಂತ ಹೇಳಿ. ಅವರು ಇಂದು ನಿಧನವಾಗಿರುವಂಥದ್ದು ಬಹಳ ಬೇಸರದ ಸಂಗತಿಯೇ. ಬಹುಶಃ ಇಳಿವಯಸ್ಸಾಗಿತ್ತು. ಇತ್ತೀಚೆಗೆ ಕೆಲವು ದಿನಗಳಿಂದ ಹಾಸಿಗೆಯನ್ನ ಹಿಡಿದಿದ್ರು. ಆದರೂ ಕೂಡ ಅವರ ಆ ವರ್ಚಸ್ಸು ಮತ್ತು ಅವರ ಸೌಂದರ್ಯಕ್ಕೆ ದೇಶವ್ಯಾಪಿ ಹೆಸರು ಗಳಿಸಿದ್ದಂತಹ ರಾಣಿಯವರು ಇಳಿ ವಯಸ್ಸಲ್ಲಿ 96 ವರ್ಷ ಪ್ರಾಯದಲ್ಲಿ ಉಸಿರು ಬಿಟ್ಟಿದ್ದಾರೆ. ಅವರ ಅಗಲಿಕೆಗೆ ಅನೇಕ ರಾಜಕಾರಣಿಗಳು ಕೂಡ ಕಂಬನಿಯನ್ನು ಸುರಿಸಿದ್ದಾರೆ.